ಸಹಿ ಮಾಡಿದಾರ. ಯಾವುದೇ MLA ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ. ಅವರೆಲ್ಲ ನಮ್ಮ ರೈತರ ಮಕ್ಕಳದಾರ. ಬದುಕಿಗಾಗಿ ನೌಕರಿಗಾಗಿ ಕಾಲ್ಫಾರ್ಮ್ ಮಾಡ್ಲಿ ಅಂತೇಳಿ ಹೋರಾಟ ಮಾಡ್ತಾ ಇದ್ರು. ಅವರೆಲ್ಲ ಏನು ಅರೆಸ್ಟ್ ಮಾಡಿರಲ್ಲ. ಈ ಕ್ಷಣ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಗೌರವಯುತವಾಗಿ ಬಿಡುಗಡೆ ಮಾಡಬೇಕು. ಒಂದೇ ಕೇಸ್ ಹಾಕಬಾರ್ದು. ಅಕಸ್ಮಾತ್ ಒಂದೇ ಯಾವ ವಿದ್ಯಾರ್ಥಿಗಳ ಮ್ಯಾಗ ಕೇಸ್ ಹಾಕಿದ್ರಿ ಅಂತಂದ್ರೆ ಚುನಪ್ಪ ಪೂಜಾರಿ ಅವರ ನೇತೃತ್ವದೊಳಗೆ ಮುಂದಿನ ದಿನಗಳು 10 ಲಕ್ಷ ಸೇರಿಸಿ ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡಬೇಕಾಗ್ತದೆ. ಗೌರವಯುತವಾಗಿ ಬಿಡುಗಡೆ ಮಾಡಬೇಕು. ಯಾವುದೇ ರಾಜಕಾರಣಿ ಮಾತು ಕೇಳುವಂಗಿಲ್ಲ. ಅವರೆಲ್ಲ ನಮ್ಮ ರೈತರ ಮಕ್ಕಳದಾರ. ನೌಕರಿಗಾಗಿ ಹೋರಾಡಕತ್ತಾರ. ಅವರೆಲ್ಲ ಅಕಸ್ಮಾತ್ ಆಗಿ ಒಂದೇ ವಿದ್ಯಾರ್ಥಿಗಳ ಮ್ಯಾಗ ಏನಾರ ಕೇಸ್ ಆದ್ರ ಸಂಪೂರ್ಣ ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡಿ ಹೋರಾಟ ಮಾಡಬೇಕಾಗ್ತದ. ಎಚ್ಚರಿಕೆ ನಿಮಗೆ. ಇನ್ನೊಂದದ, ನಮ್ ಬೆಳಗಾಂ ಜಿಲ್ಲೆ ಒಬ್ಬ ರಾಜಕಾರಣಿ ನಿನ್ನೆ ಯಾವುದೋ ಹಳ್ಳಿ ಒಳಗ ನಂದು ಚುನಪ್ಪ ಪೂಜಾರಿ ಬ್ಯಾನರ್ ಹಾಕಿದ್ರ ತಮ್ಮ ಬ್ಯಾನರ್ ತೆಗಿಸಿ ಎತ್ತರ. ನಾ ಹೇಳಿನೇ ಮತ್ ಮುಂದೆ ಏನಾಕೈತಿ ಗೊತ್ತಿಲ್ಲ. ಮ್ಯಾಲ ನಾ ಚುನಾವಣೆ ಮಾಡಂಗಿಲ್ಲ, ರಾಜಕಾರಣ ಬರಂಗಿಲ್ಲ ಅಂತೇಳಿ 15 ದಿನ ಹೇಳಕತ್ತೀನಿ. ಮತ್ತ ಬಹಳ ನನ್ನ ಕೆಣಕಿದೆ ಅಂದ್ರ ನಿನ್ನ ಕ್ಷೇತ್ರದಾಗ ಯಾವನಾರ ನಿಂದ್ರಿಸ್ತು ಅಥವಾ ನಾನಾ ಬಂದ ನಿನ್ನ ಮಾಜಿ ಮಾಡ್ಬೇಕಾಕತ್ತೆ. ಎತ್ತರ ನಾ ಸನ್ಯಾಸಿ ಇದೀನಿ. ನನ್ನ ಬ್ಯಾನರ್ ತೆಗೆದಂದ್ರೆ ನೀ ಅಂತ್ಯ ಆಗ್ತಿ. ಗುರುವಿನ ಫೋಟೋ ತೆಗೆದಂದ್ರೆ ಹಾಳಾಗ್ತಿ. ತೆಗಿಬೇಡ. ನಿನ್ ರಾಜಕಾರಣ ಮಾಡ್ಕೊ. ನೀ ಬೇಕಾದ ಹೊಳ್ಯಾಗಡ್ಯಾಡ. ನಿನಗ ಆಟ ಆಗಂಗಿಲ್ಲ. ನಾನು ಕೆಣಕಿ ಅಂದ್ರ ಗುರುಜಿಗೆ ಯಾಕೆ ಬರ್ತಿ, ಅವ್ರಿಗೆ ಯಾಕೆ ಕಾರ್ಯಕ್ರಮ ಕರೆಸ್ತಿ, ಅವ್ರಿಗೆ ಯಾಕೆ ಸನ್ಮಾನ ಮಾಡ್ತಿ? ಏ ತಮ್ಮ, ರೊಕ್ಕ ಕೊಟ್ಟು ಸನ್ಮಾನ ಮಾಡ್ಕೊಳಕತ್ತಿಲ್ಲ. ರೈತನ ಪಾದಕ ಬಿದ್ದು ನ್ಯಾಯ ಕೊಡಿಸಿದೀವಂತ ಇಬ್ಬರನ್ನ ಕರೆಸಿ ಸನ್ಮಾನ ಮಾಡ್ಸಕತ್ತ ರೈತರ. ನಿನ್ನ ಬಾಳೆ ಎತ್ತರ. ನಾ ಬಹಳ ಕೆಟ್ಟದಿನ. ಮತ್ತ ರೈತರ ವಿಷಯಕ್ಕೆ ಬಂದೆ ಅಂದ್ರ ಈ ರಾಜಕಾರಣ ಮಾಡ್ಕೊಂಡ ಏನೂ ಇರೋದಿಲ್ಲ. ನಾ MLA ನಿಲ್ಲವಲ್ಲ, ರಾಜಕಾರಣ ಮಾಡವಲ್ಲ. ಆದ್ರ ನನ್ನ ಬ್ಯಾನರ್ ತೆಗಿಸಿದೆ ಅಂದ್ರ ಗುರುಜನ್ ಯಾಕೆ ಕರ್ಸಿ ಅಂತ ಇನ್ನ ಮ್ಯಾಗ ಯಾರೇ ನನ್ನ ಕಿವಿಗೆ ಸುದ್ದಿ ಬಿತ್ತಂದ್ರ ನಿನ್ನ ಕ್ಷೇತ್ರದಾಗ ನಾನಾ ಕ್ಯಾಂಡಿಡೇಟ್ ಹಾಕಿನ ಮತ್ ನಿನ್ನ ಮನೆಗೆ ಹಚ್ಚುತ್ತ. ಯಾವ ಬೇಕಾದ್ರಲ್ಲಿ ಎಂದು ಹೆದರಿಲ್ಲ, ಯಾರ ಅಪ್ಪಗೂ ಹೆದರಿಲ್ಲ. ಅಟ್ಟ ಯಾತ್ರ ಮಹಾತ್ಮರದಾರ ಇಲ್ಲಿ. ನಾ ಹೇಳೇನ್ರಿ ಬುದ್ಧಿ, ರಾಜಕಾರಣ ಮಾಡಂಗಿಲ್ಲ ಅಂತೇಳಿ ಯಾವ ಕ್ಷೇತ್ರದಾಗೂ ಬರಂಗಿಲ್ಲ. ಅದನ್ನ ತಿಳ್ಕೊಂಡು ಯಾಕ್ತಿದ್ರಿ, ನಿನಗೂ ಚಲೋ ನನಗೂ ಚಲೋ. ಆ ಸಂಬಳ ಯಾಕೆ ಕರೆಸ್ತಿ, ಅವ್ರಿಗೆ ಯಾಕೆ ಸನ್ಮಾನ ಮಾಡ್ತಿ, ಅಲ್ಯಾಕ ಅನ್ಬೇಡ. ಗುರುವಿನ ಕೆಳಕ್ ಬೇಡ, ಯಾರು ಉಳಿದಿಲ್ಲ. ನೀ ರಾಜಕಾರಣ ಮಾಡ. MLA ಆಗ, MP ಆಗ, ಮಿನಿಸ್ಟರ್ ಆಗ, ರಾಜ್ಯ ಎಲ್ಲ ಬಳಪ ಎಲ್ಲ ಬಿಟ್ಟು ನೀನು ಹೋಗೋದಿ, ನಾನು ಹೋಗೋದಿ. ಅಷ್ಟ ಸಮಾಧಾನ ಇಲ್ಲ. ಸಮಾಧಾನ ಇಲ್ಲ. ಇದು ಹುಂಚಗೇರಿ ಮಠದ ಮರಿ ಐತಿದ ಬಾಲ ಬ್ರಹ್ಮಚಾರಿ ಐತೆ. ಕೆಣಕಿದೆ ಅಂದ್ರ ಮನೆಗೆ ಅಡ್ಡಾಡ್ತೀನಿ, ಮನುಷ್ಯನ ಕಟ್ತೀನಿ. ನಿನ್ನ ಮಾಜಿ ನೋಡತಕ್ಕ ಮತ್ತೆ ನಿನ್ನ ತಾಲೂಕ್ ಬೆಟ್ಟ ಹೋಗಂಗಿಲ್ಲ. ಎತ್ತರಿದ ತಿಳ್ಕ. ರಾಜಕಾರಣ ಮಾಡಂಗಿಲ್ಲ ಮೊದಲ ಹೇಳೀನಿ. ಯಾಕ್ರೆ ಪಾಂಡವರ ಹೇಳಿನಿಲ್ಲ, ನಾ ರಾಜಕಾರಣ ಮಾಡಂಗಿಲ್ಲ ಅಂತ ಹೇಳೀನಿ. ಇನ್ನ 2.5 ವರ್ಷ ಐತಿ. ಸಮಾಧಾನ ಇರು. ಕಟ್ಬ. MLA ಆಗ, ಸಚಿವ ಆಗ, ಎಲ್ಲ ಬಳಕ. ಮ್ಯಾಗ ಬಂಗಾರ ಇರ. ಅದ್ರ ಕೆಳಗ ನೀನು ಹೋಗಾವದಿ, ನಾನು ಹೋಗಾವದಿ. ನೀವ್ ಹಾಡಿ ಅಂದ್ರ ಒಂದ ದಿನ ಅರ್ತಾರ, ಅದು ಮಂದಿ ನೋಡಾಕ. ನಾವ್ ಹಾಡ್ನಂದ್ರ ಮ್ಯಾಗ ಮೂರ್ತಿ ಮಾಡಿ ಮಾಲಿ ಹಾಕ್ತಾರ. ನನ್ನ ಸ್ಥಾನ ಹಂಗೈತಿ. ನನ್ನ ಬ್ಯಾನರ್ ತೆಗೆದಂದ್ರ ನಿನ್ನ ಮ್ಯಾಗ ಬ್ಯಾನರ್ ಇಡ್ತಾರೆ. ಯಾವ್ದು ಇಡ್ತಾರ ನನಗೆ ಗೊತ್ತಿಲ್ಲ. ಸೂಕ್ಷ್ಮ. ನಾ ಯಾರನ್ನೂ ಕೆಣಕಂಗಿಲ್ಲ. ಏನೈತಿ ಒಂದು ಮಾತು ಹೇಳ್ಬೇಕಂತ ಈ ಪುಸ್ತಕದಾಗ ಬಹಳ ಚಂದ ಬರ್ದಾರ. ಹಾವು ವಿಷಕ್ಕಿಂತ ವಿಷಯ ಅಪಾಯಕಾರಿ. ವಿಷದಿಂದ ಕೆಡಕಾಗೋದು ಅದು ದೇಹಕ್ಕೆ ಮಾತ್ರ. ಆದ್ರೆ ವಿಷಯ ಮನಸ್ಸಿನಲ್ಲಿ ನಡೆದ್ರ ಅದರಿಂದ ಬಹಳ ಕೆಡಕ ಬರ್ದ. ಹಾವಿನ ವಿಷಯಕ್ಕಿಂತ ಮಾತಾಡೋ ಮಾತು ಬಹಳ ಕೆಟ್ಟ ಇರ್ತದ. ಇಲ್ಲಿ ದೇವಸ್ಥಾನಕ್ಕೆ ಬಂದು ಸುತ್ತ ಹಾಕಿದ್ರೆ ಹಾವಿನ ವಿಷ ಹಿಡಿತೈತೆ ಅಂತ ಹೇಳ್ಯಾರ. ಇದು ಒಳ್ಳೇದು. ಬುದ್ಧಿ ಇನ್ಮ್ಯಾಗ ನೀವೇನ್ ಮಾಡ್ರಿ ಅಂತಂದ್ರ ಈ ಮನುಷ್ಯನೊಳ ಒಂದು ವಿಷಯ ಆಗ್ತೈತಿ. ನನಗಾಗಿ ನಾನು ಶ್ರೇಷ್ಠ. ನಾ ಇಲ್ದಿದ್ರ ತಾಲೂಕಾ ಜಿಲ್ಲಾ ರಾಜ್ಯ ನಡೆಯಂಗಿಲ್ಲ.